ಯಾಕಂದ್ರೆ ನಾವೊಂದು ಗೃಹಿಣಿಯಾಗಿ ಬಂದವರು ಏನೇನೆಲ್ಲ ಹೆಸರು ತಗೊಳ್ತಾ ಇದೀವಿ, ಎಷ್ಟು ನಮ್ಗೆ ಪತ್ರಿಜಿ ಅವರು ಅದಕ್ಕೆ ದಾರಿ ಮಾಡ್ಕೊಟ್ಟಿದ್ದಾರೆ. ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲೋದಿಲ್ಲ. ಹೇಗಿದ್ದವರು ಹೇಗಾಗಿದ್ದೀವಿ ಅಂತ ಅಂದ್ರೆ ಧ್ಯಾನ ನಮ್ಮನ್ನ ಎಲ್ಲಿ ಮಟ್ಟಕ್ಕೆ ಕರ್ಕೊಂಡ್ ಬರುತ್ತೆ ಮಾಸ್ಟರ್ಸ್. ಪ್ರತಿಯೊಬ್ರು ಈ ಧ್ಯಾನವನ್ನ ಅಳವಡಿಸ್ಕೊಂಡ್ರೆ ಸಾಕು, ಜೀವನದಲ್ಲಿ ಏನಾದ್ರೂ ಮಾಡ್ಬೋದು. ಯಾವ್ದಕ್ಕೂ ನೋ ಅನ್ನೋ ವರ್ಡು ಬರೋದಿಲ್ಲ. ಎಸ್, ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೂ ಕೂಡ ತಿಳ್ಕೊಂಡ್ ಮಾಡ್ತೀನಿ ಅನ್ನೋ ಒಂದು ಬಂದಿದೆ ನಮ್ಗೆ ಶಕ್ತಿ. ಅದಕ್ಕೆ ಕಾರಣ ಪತ್ರಿಜಿ ಗುರುಗಳೇ. ಅವ್ರೊಬ್ರೇ ನಿಂತ್ಕೊಂಡು ಇಡೀ ಯುಗನೇ ಚೇಂಜ್ ಮಾಡಿದ್ದಾರೆ, ಈ ಜಗತ್ತನ್ನೇ ಚೇಂಜ್ ಮಾಡಿದ್ದಾರೆ. ಸೊ ನಾವೆಲ್ಲ ಒಂದು ಸಾಸಿವೆ ಕಾಳಾಗಿ ಮಾಡ್ತಿರೋಂತ ಈ ಒಂದು ಸೇವೆ ಅವರಿಗೆ ಖುಷಿ ಕೊಟ್ರೆ ಸಾಕು ಅಂತ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಈ ಅದ್ಭುತ ಅವಕಾಶಕ್ಕೋಸ್ಕರ PMC ಕನ್ನಡ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ಕೊಳ್ತೀನಿ. ಚಿಕ್ಕದಾದ್ರೂ ಕೂಡ ತುಂಬಾನೇ ಅದ್ಭುತವಾದ ವಿಷಯಗಳ ತಕ್ಕವಾಗಿದೆ ಈ ಒಂದು ಪುಸ್ತಕದಲ್ಲಿ. PSSM ಅಲ್ಲೇನೆ ಈ ಒಂದು ಪುಸ್ತಕ ಬಹಳ ಶ್ರೇಷ್ಠವಾದದ್ದು ಪುಸ್ತಕ ಅಂತ ಗುರುಗಳು ಹೇಳಿದ್ದಾರೆ. ಯಾಕಂದ್ರೆ ವಾಕ್ಕ್ಷೇತ್ರ ಅನ್ನೋದ್ರಿಂದನೇ ನಮ್ಮ ಜೀವನ ನಿಂತಿದೆ ಮಾಸ್ಟರ್ಸ್. ನಾವ್ ಯಾವ ಈಗ ಒಂದು ಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ಆಲೋಚನೆ, ನಮ್ಮ ಒಂದು ಮಾತು, ಅದರ ಕಾರಣದಿಂದಲೇ ನಾವು ನಮ್ಮ ಜೀವನವನ್ನ ನಡೆಸ್ತಾ ಇದೀವಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವತ್ತು ನನಗೆ ಈ ಅದ್ಭುತವಾದ ಅವಕಾಶ ಸಿಕ್ಕಿದೆ ವಾಕ್ಕ್ಷೇತ್ರದ ಬಗ್ಗೆ ನಿಮ್ಮ ಜೊತೆ ನಾನು ಯಾವ ರೀತಿ ತಿಳ್ಕೊಂಡಿದ್ದೀನಿ ಅನ್ನೋದಕ್ ಮುಂಚೆ ಇಲ್ಲಿ ಏನ್ ಶ್ರೇಷ್ಠತೆ ಇದೆ ಅದನ್ನೇ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಬೇರೆ ಏನು ಚೇಂಜ್ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಅಂತ ಪುಸ್ತಕ ಇದು, ಪ್ರತಿಯೊಬ್ಬರು ಓದ್ಬೇಕಾದಂತ ಪುಸ್ತಕ. ಇದನ್ನೇ ನಾನು ಸರ್ಚ್ ಮಾಡ್ತಾ ಇದ್ದೆ, ಇನ್ನ ಏನ್ ಹೇಳ್ಬೋದು ಇದ್ರ ಬಗ್ಗೆ, ಸರ್ ಏನ್ ಹೇಳಿದ್ದಾರೆ ವಾಕ್ಕ್ಷೇತ್ರದ ಬಗ್ಗೆ ಅಂತ ಹೇಳಿದಾಗ ನನಗೆ ಒಂದು ವಿಡಿಯೋ ಸಿಕ್ತು. ಅದರಲ್ಲಿ ಒಬ್ರು ಮೇಡಮ್ ಹಂಚ್ಕೊಂಡಿದ್ರು. ಸೊ ವಾಕ್ಕ್ಷೇತ್ರದ ಬಗ್ಗೆ ಅದನ್ನು ಫಸ್ಟ್ ಇವತ್ತದ್ದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ತಿಳಿಸ್ತೀನಿ, ಮತ್ತೆ ನಾಳೆಯಿಂದ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಎಸ್, ನಮ್ಮ ಪತ್ರಿಜಿ ಗುರುಗಳು ನನಗೆ ಮೊದ್ಲೇ ಹೇಳ್ದಂಗೆ PSSM ಅಲ್ಲೇ ಶ್ರೇಷ್ಠವಾದ ಪುಸ್ತಕ ಇದು. ಇದು ಪ್ರತಿ ಒಬ್ಬರು ಕೂಡ ಓದ್ಲೇಬೇಕಾದಂಥದ್ದು, ಅಳವಡಿಸ್ಕೊಳ್ಬೇಕಾದಂಥದ್ದು. ಯಾರ್ ಜೊತೆ ಮಾತಾಡ್ಬೇಕು, ಯಾರ್ ಜೊತೆ ಮಾತಾಡ್ಬಾರ್ದು, ಹೇಗೆ ಮಾತಾಡ್ಬೇಕು, ಎಷ್ಟೊತ್ತು ಮಾತಾಡ್ಬೇಕು, ಪ್ರತಿಯೊಂದನ್ನು ಕೂಡ 1000 ಬಾರಿ ಆಲೋಚನೆ ಮಾಡಿ ಮಾತಾಡ್ಬೇಕು ಅನ್ನೋ ವಿಷಯಗಳನ್ನ ಮುಗಿಸಿದ್ದಾರೆ ಮಾಸ್ಟರ್ಸ್. ಒಂದೊಂದು ವಿಷಯಗಳು ಕೂಡ ಅತಿ ಅದ್ಭುತವಾಗಿದೆ. ಫಸ್ಟ್ ನಾನು ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಆತ್ಮ ನಮನಗಳನ್ನ ಸಲ್ಲಿಸ್ತಾ, ಅವರು ಬರೆದಿರ್ತಕ್ಕಂತ ಈ ವಾಕ್ಕ್ಷೇತ್ರ ಎಂಬ ಪುಸ್ತಕದಲ್ಲಿರುವ ಜ್ಞಾನವನ್ನ ಅವರ ಚೈತನ್ಯದ ಜೊತೆಗೆ ಸಂಪರ್ಕವನ್ನ ಹೊಂದುತ್ತಾ, ನಾವೆಲ್ಲರೂ ಕೂಡ ಅವರ ಚೈತನ್ಯ ಜೊತೆಗೆ ಸಂಪರ್ಕವನ್ನ ಹೊಂದುತ್ತಾ ಆಲಿಸೋಣ ಮಾಸ್ಟರ್ಸ್. ಹಾಗೆ ಆ ಶಬ್ದಗಳು, ಆ ವಾಕ್ಯಗಳು ತುಂಬಾ ಅದ್ಭುತವಾಗಿ ರಚನೆ ಆಗಿದೆ ಮಾಸ್ಟರ್ಸ್. ಈ ಒಂದು ಪುಸ್ತಕದಲ್ಲಿ ಏನ್ ಜ್ಞಾನವನ್ನ ಕೊಟ್ಟಿದಾರೋ, ನನ್ನ ಮೂಲಕ ಹೇಳುವ ಅವಕಾಶವನ್ನ ಈ ಯೂನಿವರ್ಸ್ ನನಗೆ ಒದಗಿಸ್ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಪತ್ರಿಜೀವಿಗಳು, ನಮ್ಮ ಈ ಒಂದು ವಾಕ್ ಅನ್ನ ಶುದ್ಧವಾಗಿ ಇಟ್ಕೊಳ್ಬೇಕಂತ ಹೇಳಿ. ಈ ಒಂದು ವಾಕ್ ಕ್ಷೇತ್ರದ ವಿಷಯ ಪತ್ರಿಜಿಯು ಬಹಳ ಅಚ್ಚುಮೆಚ್ಚಿನ ವಿಷಯ ಅಂತ ಇಲ್ಲಿ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಇದಕ್ಕೆ ಫಸ್ಟ್ ಆದ್ಯತೆಯನ್ನ ಕೊಡಲಾಗಿದೆ ಅಂತ ಹೇಳ್ತಿದ್ದಾರೆ. ವಾಕ್ಕ್ಷೇತ್ರದ ಪುಸ್ತಕದಲ್ಲಿರತಕ್ಕಂತಹ ಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕಂದ್ರೆ ಪತ್ರಿಜಿಯವರ ಚೈತನ್ಯ ಜೊತೆಗೆ ನಾವು ಸಂಪರ್ಕ ಹೊಂದಲೇಬೇಕು ಅಂತ ಹೇಳ್ತಿದ್ದಾರೆ. ಒಂದೇ ಒಂದು ನಿಮಿಷ ಮಾಸ್ಟರ್ಸ್, ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಧ್ಯಾನ ಸ್ಥಿತಿಲಿ 1 ನಿಮಿಷ ಆ ಪತ್ರಿಜಿಯವರ ಚೈತನ್ಯಕ್ಕೆ ಎಲ್ಲರೂ ಕೂಡ ಕನೆಕ್ಟ್ ಆಗೋಣ. ಈ ಒಂದು ಜ್ಞಾನವನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ ಮಾಸ್ಟರ್ಸ್. ಪತ್ರಿಜಿಯವರು ಹೇಳ್ತಾರೆ, ಶಬ್ದಗಳು 3 ಪ್ರಕಾರಗಳಾಗಿವೆ ಅಂತ ಹೇಳಿ. ಒಂದು ಅಶುಭ ವಾಕ್ಯ, ಶುಭ ವಾಕ್ಯ, ಸತ್ಯವಾಕ್ಯ. ಅಶುಭ ವಾಕ್ಯ ಅಂತ ಹೇಳಿದ ತಕ್ಷಣ ಯಾವ್ದು, ನಾವೀಗ ದೂರುಗಳನ್ನ ಹೇಳ್ತಾ ಇರ್ತೀವಿ, ತೀರ್ಮಾನಗಳನ್ನ ಕೊಡ್ತಾ ಇರ್ತೀವಿ, ಅಂತಹ ಶಬ್ದಗಳಿಂದ ಕೂಡಿರತಕ್ಕಂತಹ ವಾಕ್ಯಗಳು. ಏನಂತ ಹೇಳಿದ್ರೆ, ನನಗೆ ಕಾಯಿಲೆ ಇದೆ, ನಂಗೆ ತುಂಬಾ ನೋವ್ತಾ ಇದೆ, ಕೈ ನೋವ್ತಾ ಇದೆ, ತಲೆ ನೋವ್ತಾ ಇದೆ, ಮತ್ತೆ ಎಷ್ಟೊಂದು ಕಷ್ಟ, ಎಲ್ಲರೂ ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿಲ್ಲ. ಯಾವ ರೀತಿ ಈ ಒಂದು ಅವರೆಲ್ಲ ಯಾವ ರೀತಿ ಬಟ್ಟೆಗಳನ್ನ ಧರಿಸ್ಕೊಂಡಿದ್ದಾರೆ, ನನ್ಗೆ ಆ ರೀತಿ ಇಲ್ಲ. ಈ ರೀತಿಯ ಮಾತುಗಳು ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬಗ್ಗೆ ಬೇರೆಯವರು
ಬೇರೆಯವರ ಬಗ್ಗೆ ತೀರ್ಮಾನಗಳನ್ನ ಅಂದ್ರೆ ನಾವು ಬೇರೆಯವರ ಬಗ್ಗೆ ತೀರ್ಮಾನಗಳನ್ನ ತೀರ್ಪುಗಳನ್ನ ಕೊಡ್ತಿರ್ತೀವಿ. ಈ ರೀತಿಯ ಶಬ್ದಗಳಿಗೆ ಅಶುಭ ಶಬ್ದ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಾಸ್ಟರ್ಸ್, ನಾವು ನಮ್ ಬಗ್ಗೆ ಯೋಚನೆ ಮಾಡದೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಮತ್ತೆ ನಮ್ಮ ಕಾರ್ಯಗಳನ್ನ ಪದೇ 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 ಹೇಳ್ಕೊಳ್ತಾ ಇರ್ತೀವಿ. ಇದನ್ನ ಅಶುಭ ವಾಕ್ಯ ಅಂತ ಕರಿಬಹುದು ಅಂತ ಹೇಳ್ತಿದ್ದಾರೆ. ಯಾವುದೇ ವ್ಯಕ್ತಿಯ ಸ್ಥಿತಿಗಳನ್ನ ಪರಿಸ್ಥಿತಿಗಳನ್ನ ತಿಳಿಯದೆ, ಒಬ್ಬ ವ್ಯಕ್ತಿಯ ಸ್ಥಿತಿ ಏನು, ಅವನ ಪರಿಸ್ಥಿತಿ ಏನು, ಇದೇನು ಅರ್ಥ ಮಾಡ್ಕೊಳ್ಳದೆ ತೀರ್ಪುಗಳನ್ನ ಕೊಡ್ತಿರ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಪುಣ್ಯಗಳನ್ನ ಅವರಿಗೆ ಉಚಿತವಾಗಿ ಕೊಡ್ತಾ ಇರ್ತೀವಿ. ಅವರ ಪಾಪಗಳನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇರ್ತೀವಿ. ಇದು ಮಾಸ್ಟರ್ಸ್, ನಾವೇನ್ ಅನ್ಕೊಳ್ತೀವಿ, ಒಬ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡ್ತಾ ಇರ್ತೀವಿ. ನೀನ್ ಹಿಂಗಿರು, ಹಂಗಿರು, ಹಂಗಿರ್ಬೇಡ, ಹಿಂಗ್ ಮಾಡ್ಬೇಡ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದೇ ತರ ಬಟ್ಟೆ ಹಾಕು, ಅಥವಾ ಹೀಗೆ ಮಾತಾಡು. ಬೇರೆಯವ್ರ ಬಗ್ಗೆ ನಾವು ಯಾವಾಗ ಜಡ್ಜ್ಮೆಂಟ್ ಅಥವಾ ತೀರ್ಪುಗಳನ್ನ ಕೊಡ್ತಿರ್ತೀವೋ, ನಾವು ಸುಲಭವಾಗಿ ನಮ್ಮಲ್ಲಿರುವ ಪುಣ್ಯಗಳನ್ನ ಅವರಿಗೆ ಕೊಡ್ತಾ ಇರ್ತೀವಿ. ಅವರ ಪಾಪಗಳನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇರ್ತೀವಿ ಅಂತ ಅರ್ಥ ಅಂತ ಹೇಳ್ತಿದ್ದಾರೆ. ಹಾಗೆ ಆದ್ರಿಂದ ಬೇರೆಯವರಿಗೆ ಶಾಪ ಹಾಕೋದಿರ್ಬೋದು, ಆಡಿಕೊಳ್ಳೋದಿರ್ಬೋದು, ಅಸೂಯೆ ಪಡೋದಿರ್ಬೋದು, ತೀರ್ಪು ನೀಡೋದಿರ್ಬೋದು, ಗಾಸಿಪ್ ಮಾಡೋದು, ದೂರುಗಳನ್ನ ಹೇಳೋದು, ಈ ರೀತಿ ಮಾಡಿ ಮಾಡಿ ನಮ್ಮ ಜೀವನವನ್ನ ನಾವೇ ನರಕ ಮಾಡ್ಕೊಳ್ತಾ ಇದೀವಿ. ನಮ್ಮ ಶಬ್ದಗಳ ಮೇಲೆ ನಮಗೇನೆ ಹಿಡಿತ ಇರ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ರೀತಿ ನಾವು ದೂರುಗಳ ರೀತಿ ಮಾತುಗಳನ್ನ ಆಡಿದ್ರೆ ಅದು ಅಶುಭ ವಾಕ್ ಆಗುತ್ತದೆ. ಯಾವ ರೀತಿ ನಾವು ಕಂಪ್ಲೇಂಟ್ಸ್ ತರ ಮಾತುಗಳನ್ನ ಆಡ್ತೀವೋ, ಜಡ್ಜ್ಮೆಂಟ್ ತರ ಮಾತುಗಳನ್ನ ಆಡ್ತೀವೋ, ಕಂಪೇರ್ ಮಾಡಿ ಮಾತಾಡ್ತೀವೋ, ಗಾಸಿಪ್ಗಳನ್ನ ಮಾಡ್ತೀವೋ, ಆಗ ಅದು ಅಶುಭ ವಾಕುಗಳಾಗಿರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ನಾನೊಂದು ಕಾರ್ ತಗೊಳ್ತೀನಿ, ನಾನ್ ಅನ್ಕೊಳ್ತೀನಿ ಹೋಗೋ ಮುಂಚೆನೆ ಫಸ್ಟ್ ಟೈಮ್ ಹೋಗ್ತಾ ಇದೀನಿ ನನ್ನ ಕಾರಲ್ಲಿ, ಆಕ್ಸಿಡೆಂಟ್ ಆಗತ್ತೆ ಅನ್ನೋ ಒಂದು ಆಲೋಚನೆಯನ್ನ ಹೊರಡಿಸ್ತೀನಿ. ಅದೇನಾಗತ್ತೆ, ನಾವ್ ಏನ್ ಅನ್ಕೊಳ್ತೀವೋ ಮಾಸ್ಟರ್ಸ್, ಅದು ಯೂನಿವರ್ಸ್ ಕನೆಕ್ಟ್ ಮಾಡ್ಕೊಳುತ್ತೆ. ಅದೇ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಡುತ್ತೆ. ಅದೇ ರೀತಿ ಆಕ್ಸಿಡೆಂಟ್ ಕೂಡ ಆಗತ್ತೆ. ಆಲೋಚನೆಯನ್ನ ನಾವೇ ಬಿಟ್ಟಿರ್ತೀವಿ ಅಂದ್ಮೇಲೆ ಅದೇ ರೀತಿ ಆಗುತ್ತೆ ಮಾಸ್ಟರ್ಸ್. ಈ ರೀತಿಯ ವಾಕ್ಯಗಳು ಅಶುಭ ವಾಕ್ಯಗಳು ಅಂತ ಹೇಳ್ತಿದ್ದಾರೆ ಇಲ್ಲಿ ಪತ್ರಿಜಿಯವರು. ಯಾವುದೇ ವಿಷಯಗಳನ್ನ ಮಾತಾಡೋದಕ್ಕೆ ಮುಂಚೆ 1000 ಬಾರಿ ಯೋಚಿಸು. ನನ್ನ ಬಾಯಿಂದ ಯಾವ ಶಬ್ದ ಹೊರಡ್ತಾ ಇದೆ, ನಮ್ಮ ಶಬ್ದಗಳಲ್ಲಿ ಶಕ್ತಿ ಇರುತ್ತೆ ಮಾಸ್ಟರ್ಸ್. ಹೇಗೇಗೋ ಹರಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ. ನಮ್ಮಲ್ಲಿರುವ ಹಣವನ್ನ ನಾವು ಯಾವ ರೀತಿ ಬೇಕಂದ್ರೆ ಚೆಲ್ತೀವ ಮಾಸ್ಟರ್ಸ್, ಅದಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತೀವಿ, ಎಷ್ಟು ಜೋಪಾನವಾಗಿ ಅದನ್ನ ಕಾಪಾಡ್ಕೊಳ್ತೀವಿ. ಅದೇ ರೀತಿ ನಮ್ಮ ವಾಕುಗಳು ಇರ್ಬೇಕು, ನಮ್ಮ ಮಾತುಗಳು ಇರ್ಬೇಕು. ಎಲ್ಲೆಂದ್ರೆ ಬೇಕಲ್ಲಿ ಹರಡಬಾರ್ದು ಅನ್ನೋ ವಿಷಯವನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಹೇಗೆ ಹಣಕ್ಕೆ ವ್ಯಾಲ್ಯೂ ಇದೆಯೋ ಅದೇ ರೀತಿ ನಮ್ಮ ಮಾತಿಗೂ ಕೂಡ ಒಂದು ವ್ಯಾಲ್ಯೂ ಇದೆ, ಶಕ್ತಿ ಇದೆ, ಎನರ್ಜಿ ಇದೆ ಅಂತ ಹೇಳ್ತಿದ್ದಾರೆ. ಯಾವಾಗ, ಎಲ್ಲಿ, ಹೇಗೆ, ಎಷ್ಟು ಬಳಸಬೇಕೋ ಅಷ್ಟು ಮಾತ್ರ ಮಾತಾಡ್ಬೇಕು ಅಂತ ಇಲ್ಲಿ ಪತ್ರಿಜಿಯವರು ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದು ಅಶುಭ ವಾಕುಗಳು ಆಯ್ತು. ಶುಭ ವಾಕುಗಳು ಅಂದ್ರೆ ಏನು? ಲೋಕ ಕಲ್ಯಾಣದ ಕಾರ್ಯಗಳು ಮಾಸ್ಟರ್ಸ್. ಅಂದ್ರೆ ಇದರಲ್ಲಿ ಯಾರ ಮಾತುಗಳು ಅಂದ್ರೆ ಗಾಂಧೀಜಿಯವರು ಆಡಿರ್ಬೋದು, ಅಥವಾ ಮದರ್ ತೆರೇಸಾ ಆಡಿರ್ಬೋದು, ಅಥವಾ ನಮ್ಮ ಪತ್ರಿಜಿ ಗುರುಗಳೇ ಹೇಳಿರ್ಬೋದು. ಅವರು ಮಾಡಿದಂತಹ ಮಾತುಗಳು ಅಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ, ಆ ಒಂದು ದೀನ ದಲಿತರನ್ನ ನೋಡ್ಕೊಳ್ಳುವಂತಹ ಆ ಒಂದು ಆಲೋಚನೆ, ಅದಕ್ಕೋಸ್ಕರ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿದ ಮದರ್ ತೆರೇಸಾ. ನಮ್ಮ ಭಾರತಕ್ಕೆ ಒಂದು ಸ್ವಾತಂತ್ರ್ಯವನ್ನ ತಂದುಕೊಡಲಕ್ಕೋಸ್ಕರ ಅಹಿಂಸಾ ಮಾರ್ಗವನ್ನ ತರ್ತೀನಿ ಅಂತ ಮಾಡಿದಂತಹ ಒಂದು ಸಂಕಲ್ಪ, ಒಂದು ಮಾತು, ಗಾಂಧೀಜಿಯವರ, ಮಹಾತ್ಮ ಗಾಂಧೀಜಿಯವರ ಮಾತು. ಹಾಗೆಯೇ ನಮ್ಮ ಈ ಒಂದು ಜಗತ್ತು, ಧ್ಯಾನ ಕುಟುಂಬ, ಧ್ಯಾನ ಜಗತ್, ಶಾಕಾಹಾರಿ ಜಗತ್, ಪಿರಮಿಡ್ ಜಗತ್ ಆಗ್ಬೇಕು ಅಂತ ಅನ್ಕೊಂಡಂತಹ ಆಲೋಚನೆಯ ಮಾತು. ಈ ರೀತಿಯ ಮಾತುಗಳು ಶುಭ ವಾಕ್ಯಗಳು, ಶುಭ ವಾಕುಗಳು ಆಗಿರುತ್ತೆ. ಈಗ ನಾವ್ ನೋಡ್ತಿರೋ ಮಟ್ಟಿಗೆ ಎಲ್ಲ ಸಿದ್ಧಿ ಆಗ್ತಾ ಇದೆಯಲ್ಲ ಮಾಸ್ಟರ್ಸ್. ಮದರ್ ತೆರೇಸಾ ಅನ್ಕೊಂಡಿದ್ದು ನಡೆದಿದೆ, ಗಾಂಧೀಜಿ ಅನ್ಕೊಂಡಿದ್ದು ನಡೆದಿದೆ, ಪತ್ರಿಜಿ ಅನ್ಕೊಂಡಿದ್ದು ನಡೀತಾ ಇದೆ. ಇಡೀ ಜಗತ್ತಿನಲ್ಲೇ ಎಲ್ಲರೂ ಕೂಡ ಧ್ಯಾನಿಗಳಾಗ್ತಿದ್ದಾರೆ, ಶಾಕಾರಿಗಳಾಗ್ತಿದ್ದಾರೆ, ಪಿರಮಿಡ್ ಅನ್ನ ಎಲ್ಲಾ ಕಡೆ ನಿರ್ಮಾಣ ಮಾಡ್ತಿದ್ದಾರೆ. ಈ ರೀತಿಯ ವಾಕುಗಳು, ಲೋಕ ಕಲ್ಯಾಣಕ್ಕೆ ಬಳಸತಕ್ಕಂತಹ ವಾಕುಗಳು ಶುಭ ವಾಕುಗಳಾಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್.
ಹಾಗೆ ಸತ್ಯವಾಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಶುಭ ಮತ್ತು ಅಶುಭ ವಾಕನ್ನ ಮೀರಿದ್ದು ಈ ಸತ್ಯವಾಕುಗಳಾಗಿರುತ್ತೆ. ಹೇಗೆಂದ್ರೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಏ ಅರ್ಜುನ, ನೀನು ಶುಭ ಅಶುಭಗಳನ್ನ ಪರಿತ್ಯಾಗ ಮಾಡಿ ಶುಭ ಅಶುಭಗಳನ್ನ ಮೀರಿ ನಡೆ, ಎರಡಕ್ಕಿಂತ ಮೇಲೆ ಎದ್ದು ಬಾ ಎಂದು ಅರ್ಜುನನಿಗೆ ಹೇಳ್ತಾನೆ ಮಾಸ್ಟರ್ಸ್. ಏಕೆಂದ್ರೆ ಅರ್ಜುನ ತುಂಬಾ ಅಳ್ತಿರ್ತಾನೆ. ಅವನ ಮಗ ಅಭಿಮನ್ಯುವಿನ ಮರಣ ಅವನಿಗೆ ತುಂಬಾನೇ ಹೀನವಾದ ಸ್ಥಿತಿಗೆ ತಂದುಬಿಟ್ಟಿರುತ್ತೆ. ಅಳ್ತಾ ಅಳ್ತಾ ಕೃಷ್ಣನ್ನ ಕೇಳ್ಕೊಳ್ತಾನೆ, ನೀನು ನನ್ನ ಮಿತ್ರ ಅಲ್ವಾ, ಒಂದು ಬಾರಿ ಆದ್ರೂ ನನ್ನ ಮಗನನ್ನ ಭೇಟಿ ಮಾಡಿಸು, ನಾನು ಅವನ ಜೊತೆ ಮಾತಾಡ್ಲೇಬೇಕು ಅಂತ ಅಳ್ತಾ ಕೇಳ್ತಾನೆ. ಆಗ ಕೃಷ್ಣ ಒಂದು ದೃಶ್ಯವನ್ನ ತೋರಿಸ್ತಾನೆ. ಅಲ್ಲಿ ಒಂದು ಲೋಕದಲ್ಲಿ, ಯಾವುದೋ ಒಂದು ಲೋಕದಲ್ಲಿ ಅವನ ಮಗ ಆಟ ಆಡ್ತಾ ಇರ್ತಾನೆ. ಅದನ್ನ ನೋಡಿ ಅರ್ಜುನ ಹೇಳ್ತಾನೆ, ನಾನ್ ನಿನ್ ತಂದೆ, ನಿನ್ ಜೊತೆ ನಾನು ಮಾತಾಡ್ಬೇಕು, ನನ್ ಜೊತೆ ಮಾತನಾಡು ಅಂತ ಕೇಳ್ಕೊಳ್ತಾನೆ. ಆಗ ಆ ಬಾಲಕ, ಯಾರು ನೀನು, ನನಗೆ ನೀನು ಯಾರು ಅಂತಾನೆ ಗೊತ್ತಿಲ್ಲ, ನಾನ್ ನಿನ್ನನ್ನು ಗುರ್ತಿಸಲು ಕೂಡ ಸಾಧ್ಯ ಆಗ್ತಾ ಇಲ್ಲ, ನನ್ನ ಆಟವನ್ನು ನೀನು ಹಾಳ್ ಮಾಡ್ತಾ ಇದ್ಯಾ, ನಾನು ಆಟ ಆಡ್ತಾ ಇದ್ದೆ, ನನ್ನ ಆಟನ ನೀನು ಹಾಳ್ ಮಾಡ್ತಾ ಇದ್ಯಾ ಅಂತ ಹೇಳ್ತಾನೆ. ಆ ಒಂದು ಆಟ ಮುಗಿದು ಹೋಗಿದೆ ಅಂದ್ರೆ ಮಾಸ್ಟರ್ಸ್ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಆಟ ಅಂದ್ರೆ ನಾನ್ ನಿನ್ನ ಮಗನಾಗಿ ಪಾತ್ರ ಮಾಡಿದ್ನಲ್ಲ, ಆ ಪಾತ್ರದ ಆಟ ಈಗಾಗ್ಲೇ ಮುಗ್ದೋಗಿದೆ. ನಾನು ಈಗ ಇಲ್ಲಿ ಆಟ ಆಡ್ತಾ ಇದ್ದೀನಿ, ಈ ಲೋಕದಲ್ಲಿ ಯಾವ ಯಾವ ಪಾತ್ರಗಳಿದೆಯೋ ಅದನ್ನ, ಆ ರೀತಿಯ ಆಟವನ್ನ ನಾನು ಇಲ್ಲಿ ಆಡ್ತಾ ಇದ್ದೀನಿ, ಆ ಆಟ ಆಗ್ಲೇ ಮುಗ್ದಿದೆ ಅಂತ ಹೇಳ್ತಾನೆ. ಆಗ ಅರ್ಜುನನ್ ಕಣ್ಣು ತಪ್ಕೊಳ್ಳುತ್ತೆ. ಓ, ಈ ರೀತಿ ಇದೆ ಅಂತ ಹೇಳಿ ಸತ್ಯ ಅರ್ಥ ಆಗುತ್ತೆ ಮಾಸ್ಟರ್ಸ್. ಅಂದ್ರೆ ಯಾವ ರೀತಿ ಸತ್ಯ ವಾಕ್ಯಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಆ ವಾಕ್ಯಗಳಲ್ಲಿ ನಿರ್ಭಯ, ಭಯ ಅನ್ನೋದಿರೋದಿಲ್ಲ, ನಿರ್ಭಯದ ಸ್ಥಿತಿಯಲ್ಲಿರುತ್ತೆ. ಏಕೆಂದ್ರೆ ಸತ್ಯ ಅನ್ನೋದು ಎಷ್ಟೇ ಯುಗ ಯುಗ ಕಳೆದ್ರು ಸತ್ಯ ಸತ್ಯನೇ ಆಗಿರುತ್ತೆ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಆ ಸತ್ಯವನ್ನ ಬದಲಾಯಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗುದಿಲ್ಲ. ಅದನ್ನ ಹೇಳುವಾಗ ಯಾರಿಗೂ ಕೂಡ ಭಯನೂ ಆಗೋದಿಲ್ಲ. ಹೇಗೆ ನಮ್ಮ ಪತ್ರಿಜಿ ಗುರುಗಳು ಎಲ್ಲರೂ ಶಾಕಾಹಾರಿ ಆಗ್ಬೇಕು ಅಂತ ಒಂದು ಚೂರುನು ಭಯ ಇಲ್ಲದೆ ನಿರ್ಭಯವಾಗಿ ಹೊರಡಿಸಿದ್ರು, ಆ ರೀತಿ ಇರುತ್ತೆ ಮಾಸ್ಟರ್ ಸತ್ಯವಾಕುಗಳು. ಯಾರಾದ್ರೂ ನಮ್ಮನ್ನ ಹೊಗಳುತ್ತಿದ್ದಾರೆ ಅಂದ್ರೆ ಅದನ್ನ ನಾವು ತೆಗೆದುಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ. ಏಕೆಂದ್ರೆ ಅವೆಲ್ಲ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಸಿಕ್ಕಿರುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಾವು ಯಾವಾಗ್ಲೂ ಎಲ್ಲಾ ಮಾಸ್ಟರ್ಸ್ಗಳು, ಪಿರಮಿಡ್ ಮಾಸ್ಟರ್ಸ್ಗಳು ಒಂದು ಅವಕಾಶ ಸಿಕ್ಕಿದ್ರೆ, ನೀವು ನನ್ಗೆ ಅದ್ಭುತವಾದ ಅವಕಾಶ ಕೊಟ್ರಿ, ಈಗ ಸುನೀತಾ ಮ್ಯಾಮೆ ನನಗೆ ಕೊಟ್ಟಿದ್ದಾರೆ ಒಂದು ಅದ್ಭುತವಾದ ಅವಕಾಶ, ಸೊ ನೀವು ನನ್ಗೆ ತುಂಬಾ ಅದ್ಭುತವಾದ ಅವಕಾಶ ಕೊಟ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರೆ ಮೇಡಮ್ ಹೇಳ್ತಾರೆ, ಇದಕ್ಕೆಲ್ಲ ನಿಮ್ಮ ಕರ್ಮನೇ, ನಾವು ಉಳ್ಕೊಳ್ತಾ ಇದೀನಿ ಅನ್ಕೋಬೇಡಿ ಮಾಸ್ಟರ್ಸ್, ಇದಕ್ಕೆ ನಿಮ್ಮ ಕರ್ಮ, ನೀವು ಒಳ್ಳೆ ಕರ್ಮ ಮಾಡಿದೀರಿ, ಅದಕ್ಕೆ ರೆಡಿ ಇದೀರಿ, ಅದಕ್ಕೆ ನಿಮ್ಗೆ ಇದು ಸಿಕ್ಕಿದೆ ಅನ್ನೋ ಒಂದು ಸತ್ಯವಾಕನ್ನ ಮಾತಾಡ್ತಾರೆ. ಅದು ಸತ್ಯವಾಕು ಮಾಸ್ಟರ್ಸ್. ಯಾಕಂದ್ರೆ ಎಲ್ಲರಿಗೂ ಸಿಗುವಂತದ್ ಅಲ್ಲ, ಅಂದ್ರೆ ಅದಕ್ಕೆ ಯಾರು ರೆಡಿ ಆಗಿರ್ತಾರೋ ಅವರಿಗೆ ಮಾತ್ರ ಸಿಗುತ್ತೆ ಅನ್ನೋ ಒಂದು ಇದೆ ಮಾಸ್ಟರ್ಸ್. ಹಾಗೆ ಕರ್ಮದ ಫಲವಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಸತ್ಯ ವಾಕ್ ಅಂತ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್. ಇದೇ ರೀತಿ ನಮ್ಮ ಪಿರಮಿಡ್ ಮಾಸ್ಟರ್ಗಳು ಕೂಡ ಸತ್ಯವಾಕ್ನಲ್ಲಿ ಇದ್ದಾರೆ. ಶುಭ ಅಶುಭವನ್ನ ಮೀರಿ ಸತ್ಯದ ಜೊತೆಗೆ ಇದ್ದಾರೆ. ಎಲ್ರು ಕೂಡ ಅದೇ ರೀತಿ ಜೀವಿಸ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇನ್ನ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಪ್ರಹ್ಲಾದನ್ ಬಗ್ಗೆ ಹೇಳ್ಬೋದು. ಅವನು ಯಾವಾಗ್ಲೂ ಕೂಡ ನಾರಾಯಣ ನಾರಾಯಣ ಅಂತಾನೆ ಹೇಳ್ತಿರ್ತಾರೆ. ಅವನ್ ತಂದೆ ಹೇಳ್ತಾನೆ, ನಾರಾಯಣ ಅಂತ ಯಾಕೆ ಹೇಳ್ಕೊಳ್ತಾ ಇದೀಯಾ, ನನ್ನ ಹೆಸರು ಹೇಳು, ನಾನ್ ನಿನ್ನ ತಂದೆ ಅಂತ ಹೇಳಿ. ಆಗ ಪ್ರಹ್ಲಾದ ಹೇಳ್ತಾನೆ, ನಾನು ಭೌತಿಕ ಜೀವನದಲ್ಲಿ ನೀನು ನನ್ನ ತಂದೆ ಅಷ್ಟೇ ಹೊರತು ನನ್ನ ತಂದೆ ನಾರಾಯಣ, ನನ್ನ ಸೃಷ್ಟಿ ಮಾಡಿದವನು ನಾರಾಯಣ, ಅವನು ನನ್ನ ತಂದೆ, ನಿಜವಾದ ತಂದೆ ಅವನು. ಈ ಒಂದು ಜನ್ಮದಲ್ಲಿ ಭೌತಿಕದಲ್ಲಿ ನೀನು ನನ್ನ ತಂದೆ ಅಷ್ಟೇ. ಸತ್ಯವಾದ ಮಾತು ಅಂದ್ರೆ ಇದು ಮಾಸ್ಟರ್ಸ್. ಅದಕ್ಕೋಸ್ಕರ ಪ್ರತಿಯೊಬ್ಬರು, ನಾವೆಲ್ಲ ಪಾತ್ರಧಾರಿಗಳು, ಭೂಮಿ ಒಂದು ನಾಟಕ ಶಾಲೆ, ನಾವೆಲ್ಲರೂ ಒಂದೊಂದು ಪಾತ್ರವನ್ನ ತಗೊಂಡ್ ಬಂದಿದೀವಿ, ಒಂದು ಅನುಭವಕ್ಕೋಸ್ಕರ, ಕರ್ಮ ಕಳ್ಕೊಳ್ಳೋಕ್ಕೋಸ್ಕರ. ಅದನ್ನ ಅರ್ಥ ಮಾಡ್ಕೊಂಡು, ಆ ಸತ್ಯವನ್ನ ಅರ್ಥ ಮಾಡ್ಕೊಂಡು ನಡಿಬೇಕು ಅಂತ ಇಲ್ಲಿ ಈ ಪ್ರಹ್ಲಾದನ ಉದಾಹರಣೆ ಮೂಲಕ ಹೇಳ್ತಿದ್ದಾರೆ. ಆ ರೀತಿ ಹೇಳಿದಾಗ ನಾನ್ ನಾರಾಯಣ ಹೆಸರನ್ನೇ ಹೇಳ್ತೀನಿ ಅಂತ ಹೇಳಿದಾಗ, ಆ ಪ್ರಹ್ಲಾದನ ಸತ್ಯದ
ಜೊತೆಗೆ ನಿಂತಿರೋದನ್ನ ನಾವು ನೋಡ್ಬೋದು ಇಲ್ಲಿ. ಅವನ್ನ ಬೆಟ್ಟದ ಮೇಲಿಂದ ಎಸಿತಾನೆ, ಆದ್ರೂ ಅವನು ಸಾಯೋದಿಲ್ಲ. ಯಾಕಂದ್ರೆ ನಿರ್ಭಯ, ಅವನಿಗೆ ಭಯ ಇಲ್ಲ, ಅವನು ಸತ್ಯವಾಕ್ನಲ್ಲಿದ್ದಾನೆ. ಸೊ ಹಾಗೆ ಅವನ ಬೆಂಕಿಲೂ ಕೂಡ ತಳ್ತಾನೆ, ಸುಟ್ಕೊಂಡ್ ಸುಡೋದಿಲ್ಲ. ಯಾಕಂದ್ರೆ ಅವನು ಸತ್ಯವಾಕ್ನಲ್ಲಿದ್ದಾನೆ. ಆ ರೀತಿ ಇದ್ದಾಗ ನಮಗೆ ದೇವರುಗಳೇ ಸಹಾಯ ಮಾಡ್ತಾರೆ ಅನ್ನೋದಿಲ್ಲಿ ನಾವು ನೋಡ್ಬೋದು ಮಾಸ್ಟರ್ಸ್. ನಾರಾಯಣನೇ ಅವನ ತಂದೆ ಎಂಬ ಸತ್ಯ ನಾವು ಕೂಡ ಅವನಿಗೆ ಅದು ಸತ್ಯ. ಹಾಗೆ ನಾವು ಕೂಡ ಈ ಸತ್ಯದ ಜೊತೆಗೆ ಇರಬೇಕು, ಆಗ ಮಾತ್ರ ಉನ್ನತ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದೇ ಸತ್ಯವಾಕ್ನ ಶಕ್ತಿ. ನಾವು ಕೂಡ ನಿರ್ಭಯವಾಗಿ ಇರ್ಬೇಕು, ಹೆದರಬಾರದು. ನಮ್ಮ ವಿಚಾರಗಳು ಸಕಾರಾತ್ಮಕ ನಕಾರಾತ್ಮಕವಾಗಿರುತ್ತೆ. ನಕಾರಾತ್ಮಕ ಆಲೋಚನೆಗಳಿಂದ ಜೀವನವನ್ನ ಸಹ ಕಳ್ಕೊಳ್ಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ದು ಜೀವನದಲ್ಲಿ ಯಾವಾಗ್ಲೂ ಒಳ್ಳೇದೂ ಇರುತ್ತೆ, ಕೆಟ್ಟದೂ ಇರುತ್ತೆ. ಸಕಾರಾತ್ಮಕವಾಗಿ ಇರ್ತೀವಿ, ನಕಾರಾತ್ಮಕವಾಗಿ ಇರ್ತೀವಿ. ಯಾವಾಗ ನಾವು ನಕಾರಾತ್ಮಕವನ್ನ ಪದೇ ಪದೇ ಹೇಳ್ತೀವೋ ಆಗ ನಮ್ಮ ಜೀವನವನ್ನ ನಾವು ಹಾಳು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೊಳ್ತಿರ್ತೀವಿ ಅಂತ ಅರ್ಥ. ಈ ಒಂದು ಹಾಗೆ ಇನ್ನೊಂದು ಹೇಳ್ತಿದ್ದಾರೆ, ಮಾಯಾ ಮಹಲ್ ನಲ್ಲಿ ದುರ್ಯೋಧನ ಗೊತ್ತಿಲ್ಲದೆ ಜಾರಿ ಬೀಳ್ತಾನೆ. ಆಗ ದ್ರೌಪದಿ ನಗ್ತಾಳೆ, ಕುರುಡನ ಮಗ ಕುರುಡನೆ ಅಂತ ಒಂದು ವಾಕ್ಯವನ್ನು ಕೂಡ ಹೇಳ್ತಾಳೆ. ಆ ಶಬ್ದ ದುರ್ಯೋಧನ ಹೃದಯದಲ್ಲಿ ಯಾವ ರೀತಿ ಉಳ್ಕೊಳ್ಳುತ್ತೆ ಅಂದ್ರೆ ಅವನು ಸೇಡು ತಿರ್ಗಿಸ್ಕೊಳ್ತಾನೆ. ಅವನ ಭಾವನೆಯಲ್ಲಿ ಆ ರೀತಿ ಸೇಡ್ ತೀರ್ಸ್ಕೊಳ್ಬೇಕು ಅನ್ನೋದು ತುಂಬಿಕೊಳ್ಬಿಡುತ್ತೆ. ಅದಕ್ಕೋಸ್ಕರ ಏನಾಯ್ತು ಮಾಸ್ಟರ್ಸ್, ಮಹಾಭಾರತ ಯುದ್ಧವೇ ನಡೆದೋಯ್ತು. ಸೊ ಈ ಒಂದು ನಕಾರಾತ್ಮಕ ಆಲೋಚನೆಯಿಂದ ಆಗಿ ಇದೆಲ್ಲ ಕೂಡ, ಈ ಮಹಾಭಾರತ ಯುದ್ಧ ಅನ್ನೋದು ಆ ದುರ್ಯೋಧನನ ಒಂದು ನೆಗೆಟಿವ್ ಥಾಟ್ ಇಂದ. ಅವಳು ನಕ್ಕುದ್ಲು, ಆದ್ರೆ ಅವನು ಅನ್ಕೊಂಡ ಕೆಟ್ಟದಾಗಿ, ಒಂದು ಹೃದಯದಲ್ಲಿ ತುಂಬಿಕೊಂಡ ಆ ಒಂದನ್ನ. ಕುರುಡನ ಮಗ ಕುರುಡನೆ ಅನ್ನೋ ಒಂದು ಮಾತು ಅವನಿಗೆ ಎಷ್ಟು ನಾಟ್ತು ಅಂದ್ರೆ ಅವನು ಸೇಡ್ ತೀರಿಸ್ಕೊಳಕ್ಕೋಸ್ಕರ ಯುದ್ಧವನ್ನೇ ಕ್ರಿಯೇಟ್ ಮಾಡ್ಕೊಂಡ. ಹಾಗೆ ಮಾಸ್ಟರ್ಸ್, ಹಾಗೆ ನಮ್ಮ ಸಕಾರಾತ್ಮಕ ಮಾತುಗಳಿಂದ ನಾವು ಇನ್ನೊಬ್ಬರ ಜೀವನವನ್ನೇ ಸುಧಾರಿಸಬಹುದು ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಅದು? ನಮ್ಮ ಒಳ್ಳೆಯ ಮಾತುಗಳಿಂದ ನಾವು ಒಬ್ಬರ ಜೀವನನೇ ಬದಲಾಯಿಸಬಹುದು. ಹೇಗೆ ಇದು ಆ ಬುದ್ಧ ಭಗವಾನ್ ಅಂಗುಲಿ ಮಾಲ್ನ ಬದಲಾಯಿಸಿದ್ರು, ಹೇಗೆ ನಾರ್ದ ಒಬ್ಬ ಯಾರು ಹೇಳ್ಬೋದು ಅವ್ರ ಹೆಸರು ಮರ್ತೋಯ್ತು, ರಾಮಾಯಣ ಬರೆದಿದ್ದು ವಾಲ್ಮೀಕಿ, ಅವ್ರ ರತ್ನಾಕರ ಆಗಿದ್ರು. ಅವರು ಒಬ್ಬ ಕೊಲೆಗಾರ, ಸುಲಿಗೆಗಾರ ಅರಣ್ಯದಲ್ಲಿ, ಅವ್ರನ್ನ ಹೆಂಗೆ ಬದಲಿಸಿದ್ರು, ಹಾಗೆ ನಮ್ಮ ಒಂದು ಸಕಾರಾತ್ಮಕ ಮಾತುಗಳಿಂದ ಎಂತವ್ರನ್ನಾದ್ರೂ ನಾವು ಬದಲಾಯಿಸಬಹುದು ಅನ್ನೋ ವಾಕ್ಯಗಳನ್ನ ಇಲ್ಲಿ ಹೇಳ್ತಿದ್ದಾರೆ. ಒಬ್ಬ ಕಳ್ಳ ಇರ್ತಾನೆ, ಅವನೇನ್ ಮಾಡ್ತಾನೆ, ಕಳ್ತನ ಮಾಡಿ ಓಡೋಗ್ತಾ ಇರ್ತಾನೆ. ಪೊಲೀಸರು ಅವನ ಹಿಂದೆ ಬೀಳ್ತಾರೆ. ಅವನೇನ್ ಮಾಡ್ತಾನೆ, ಅವರಿಂದ ತಪ್ಪಿಸ್ಕೊಳಕ್ಕೋಸ್ಕರ ಒಂದು ಸಾಧುವಿನ ಇದಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಸತ್ಸಂಗ ಅನ್ನೋದು ನಡೀತಾ ಇರುತ್ತೆ. ಅಲ್ಲಿಗೆ ಬಂದ ಪೊಲೀಸರು ಏನ್ ಮಾಡ್ತಾರೆ, ಇಲ್ಲೇನಾದ್ರೂ ಕಳ್ಳ ಬಂದಿದಾನ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಆ ಸಾಧು ಇದ್ದವ್ರು ಹೇಳ್ತಾರೆ, ಇದು ಸಾಧುಗಳ ಸಭೆ ಅಂತ ಒಂದು ಸ್ಪಷ್ಟವಾದ ವರ್ಣನೆಯನ್ನ ಕೊಡ್ತಾರೆ. ಆ ಒಂದು ಮಾತು, ಇದು ಸಾಧುಗಳ ಸಭೆ ಅನ್ನೋ ಮಾತು, ಇಲ್ಲಿ ಯಾವ ಕಳ್ಳರು ಕೂಡ ಇರೋದಿಲ್ಲ, ಇದು ಸಾಧುಗಳ ಸಭೆ ಆಗಿದೆ, ಇಲ್ಲಿ ಯಾವ ಕಳ್ಳನು ಇಲ್ಲ ಅನ್ನೋ ಮಾತು ಕೇಳಿಸ್ಕೊಂಡು ಆ ಕಳ್ಳಂಗೆ ನಾನು ಒಬ್ಬ ಸಾಧು ಅನ್ನೋ, ನನ್ನನ್ನು ಸೇರಿಸ್ಕೊಂಡು ಸಾಧು ಅಂದ್ರು ಗುರುಗಳು. ಆ ಒಂದು ಮಾತೆ ಸಾಕಾಗುತ್ತೆ ಮಾಸ್ಟರ್ಸ್ ಅವನಿಗೆ. ಅವತ್ತಿಂದನೇ ಅವನು ಚೇಂಜ್ ಆಗ್ಲಿಕ್ಕೆ ಶುರು ಆಗ್ತಾನೆ. ಆ ಒಂದು ಕಳ್ಳಂಗೆ ಆ ಒಂದು ಮಾತು ನಾಟಿ, ನಾನು ಈ ಸಭೆಯಲ್ಲಿನ ಸಾಧುಗಳಲ್ಲಿ ಒಬ್ಬನ, ನಾನು ಸಾಧುನಾ? ಹೇಗೆ ನಮ್ಮ ಗುರುಗಳು ನಮ್ಮನ್ನೆಲ್ಲ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಈ ರೀತಿ ನಮ್ಮನ್ನ ಸಂಬೋಧನೆ ಮಾಡ್ತಾರೋ, ಸೊ ಆ ಮಾತುಗಳು ನಮ್ಗೆ ಎಷ್ಟು ಒಳಗುಳಿಯುತ್ತೆ ಅಂದ್ರೆ, ಹೌದಾ ನಾವ್ ಆಗ್ಬೋದಾ, ಪ್ರಯತ್ನ ಮಾಡೋಣ ಅನ್ಲಿಕ್ಕೆ ಶುರುವಾಗುತ್ತೆ. ಸೊ ಈ ರೀತಿಯ ಸತ್ಯವಾಕುಗಳು ಅಂದ್ರೆ ಸಕಾರಾತ್ಮಕ ಮಾತುಗಳನ್ನ ಆಡೋದ್ರಿಂದ ಎಂತ ವ್ಯಕ್ತಿಗಳನ್ನಾದ್ರೂ ಕೂಡ ನಾವು ಬದಲಾಯಿಸುವಂತ ಶಕ್ತಿನ ಹೊಂದುತ್ತೀವಿ ಅನ್ನೋ ಒಂದು ಉದಾಹರಣೆ ಮಾಸ್ಟರ್ಸ್ ಇದು. ನಮ್ಗೆ ಬಾಯಿ ಇದೆ ಅಂತ ಹೇಳಿ ಏನಾದ್ರೂ ಮಾತಾಡ್ತಾನೆ ಇರಬಾರ್ದು. ಆ ಶಬ್ದಗಳಲ್ಲಿ ಒಂದು ಶಕ್ತಿ ಇರುತ್ತೆ, ಅದನ್ನ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಕೆಲವೊಮ್ಮೆ ಏನ್ ಮಾಡ್ತೀವಿ ಗೊತ್ತಾ ಮಾಸ್ಟರ್ಸ್, ನಾವು ಈಗ ನಮ್ಮ ಮಕ್ಕಳಿಗೆ ಯಾರಾದ್ರೂ ತೊಂದರೆ ಕೊಡ್ತಿರ್ತಾರೆ ಅಂತ ಅನ್ಕೊಳ್ಳಿ, ನಮ್ಗೆ ಗೊತ್ತಿಲ್ದಂಗೆ ನಾವು ಒಂದು ವಾಕ್ಯನ ಆಕೆ ಮುಂದೆ ಹೇಳ್ತೀವಿ. ಯಾರಾದ್ರೂ ನನ್ ಮಗಳಿಗೆ ಎಲ್ಲಾರ ಮುಂದೆನೂ ಹೇಳ್ತೀವಿ ಅನ್ಕೊಳ್ಳಿ, ಯಾರಾದ್ರೂ ನನ್ ಮಗಳಿಗೆ ತಂಟೆ ಮಾಡಿದ್ದೆ ಆದ್ರೆ ಚರ್ಮ ಸುಲ್ಬಿಡ್ತೀನಿ,
ಅವ್ರನ್ನ ಸುಮ್ನೆ ಅಂತೂ ಬಿಡೋದಿಲ್ಲ, ಕತ್ರಿಸ್ ಹಾಕ್ಬಿಡ್ತೀನಿ. ಒಂದು ಆಡು ಭಾಷೆ ತರ ಬಂದ್ಬಿಡುತ್ತೆ. ಸೊ ಮಾಸ್ಟರ್ಸ್, ನಮ್ಮ ಭಾಷೆಗೆ, ನಮ್ಮ ಮಾತಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ, ನೀವು ಅದನ್ನ ಪದೇ ಪದೇ ಹೇಳಿದ್ದೆ ಆದ್ರೆ ಅದು ಸೃಷ್ಟಿ ಆಗ್ಲಿಕ್ಕೆ, ಆ ಯೂನಿವರ್ಸ್ ಅದನ್ನ ಅಟ್ರಾಕ್ಟ್ ಮಾಡುತ್ತೆ. ಆ ರೀತಿಯ ವಾತಾವರಣವನ್ನ ಮುಂದೆ ಒಂದಿನ ಕಲ್ಪಿಸಿ ಕೊಡುತ್ತೆ. ಅದೇ ರೀತಿ ನಿಮ್ಮ ಮಗಳಿಗೆ ಯಾವ್ದಾದ್ರು ಒಂದು ಸಮಸ್ಯೆ ಕ್ರಿಯೇಟ್ ಆಗತ್ತೆ, ಈ ರೀತಿ ಆಗ್ಬಿಡತ್ತೆ. ಈಗ ನಮ್ಮ ಸಂಕಟಕ್ಕೆ, ನಮ್ಮ ಕಷ್ಟಗಳಿಗೆ ಕಾರಣ ಯಾರಾಗ್ತೀವಿ? ನಾವು ಹೊರಡಿಸಿದ ನಮ್ಮ ಮಾತುಗಳು. ಗೊತ್ತಾಗ್ದೆ ಆ ಕ್ಷಣದಲ್ಲಿ, ಆ ಕೋಪದಲ್ಲಿ ನಾವು ಪಟ್ ಅಂತ ಒಂದು ಮಾತನ್ನ ಹೇಳ್ಬಿಡ್ತೀವಿ. ನೀನು ಉದ್ಧಾರನೇ ಆಗಲ್ಲ ಬಿಡು. ಎಷ್ಟೊಂದ್ಸಲಿ ಮಾಸ್ಟರ್ಸ್ ಈಗ್ಲೂ ಧ್ಯಾನಕ್ ಬಂದಿದ್ರು ಒಂದು ಕ್ಷಣ ನಮ್ಮನ್ನ ನಾವು ಮರ್ತಿ ಕೋಪದಲ್ಲಿ ಒಂದು ಮಾತನಾಡಿದ್ರೆ, ಈಗ ನಾವು ಶಕ್ತಿ ತಗೊಳ್ತಾ ಇರೋದ್ರಿಂದ ಬೇಗ ಸಿದ್ಧಿನೂ ಆಗ್ಬಿಡ್ತೀವಿ. ಅದೆಲ್ಲವನ್ನ ಯೋಚಿಸಿ 1000 ಬಾರಿ ಆಮೇಲೆ ಮಾತಾಡ್ಬೇಕು. ಈ ಅದ್ಭುತ ವಿಷಯಗಳನ್ನ ಇಲ್ಲಿ ಗುರುಗಳು ತಿಳಿಸ್ಕೊಡ್ತಾ ಹೋಗಿದ್ದಾರೆ ಮಾಸ್ಟರ್ಸ್. ಹಾಗೆ ಅವರೊಂದು ಮಾತು ಕೂಡ ಹೇಳಿದ್ದಾರೆ, ಜೀಸಸ್ ಕ್ರೈಸ್ಟ್ ನಮ್ಮ ಬಾಯಿಗೆ ಹೋಗತಕ್ಕಂತಹ ಆಹಾರ ನಮ್ಮ ದೇಹವನ್ನ ಒಳ್ಳೇದು ಮಾಡ್ಬೋದು, ಕೆಟ್ಟದು ಮಾಡ್ಬೋದು, ನಾವು ತಿಂದ ಪ್ರಕಾರ ಇರುತ್ತೆ. ಹಾಗೆ ನಮ್ಮ ಬಾಯಿಂದ ಹೊರಡತಕ್ಕಂತ ಮಾತುಗಳು ನಮ್ಮ ಆತ್ಮವನ್ನ ನಾಶ ಮಾಡುತ್ತೆ. What goes into the mouth that does not define a person. What comes out of the mouth that define a person ಅಂತ ಮಾಸ್ಟರ್ಸ್. ಇದು ಜೀಸಸ್ ಕ್ರೈಸ್ಟ್ ಹೇಳಿರೋದು. ಅದಕ್ಕೋಸ್ಕರ ನಾವು ನಮ್ಮ ಮಾತನ್ನ ಯಾವ ರೀತಿ ಆಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ನಿಗಾ ಇರ್ಬೇಕು. ಇದಿಷ್ಟು ಕೂಡ ಇವತ್ತು 3 ವಾಕ್ಗಳು ಅಂತ ಹೇಳ್ಬೋದು. ಸತ್ಯವಾಕು, ಮತ್ತೆ ಶುಭವಾಕು, ಅಶುಭವಾಕು, ಸತ್ಯವಾಕುಗಳ ಬಗ್ಗೆ ತಿಳಿಸಿದೀನಿ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಈ ರೀತಿಯ ವಿಷಯಗಳಿಂದ ಪ್ರಾರಂಭ ಮಾಡಿದೀನಿ. ಇನ್ನ ಈ ಪುಸ್ತಕದಲ್ಲಿರುವ ವಿಷಯಕ್ಕೆ ನಾನಿನ್ನ ಕೈ ಹಾಕಿಲ್ಲ ಮಾಸ್ಟರ್ಸ್. ಜಸ್ಟ್ ನಾನು ಹೇಳಿರೋದು ಒಂದು ವಿಡಿಯೋದಲ್ಲಿ ನಾನು ಪತ್ರಿಜಿ ಅವರು ಏನ್ ಮಾತಾಡಿದ್ದಾರೆ, ಮತ್ತೆ ಒಂದು ಮೇಡಮ್ ಈ ಒಂದು ಪುಸ್ತಕದ ಬಗ್ಗೆ ಏನ್ ಮಾತಾಡಿದ್ದಾರೆ, ಅದನ್ನ ನಾನು ಗ್ರಹಿಸಿ ಮತ್ತೆ ನಿಮ್ಮ ಹತ್ರ ಪ್ರೆಸೆಂಟ್ ಮಾಡಿದೀನಿ ಮಾಸ್ಟರ್ಸ್. ಅದ್ಭುತವಾಗಿ ಇದೆ ಈ ಒಂದು ಪುಸ್ತಕದಲ್ಲಿ ವಿಷಯಗಳು. ಒಂದೊಂದನ್ನ ವಿಸ್ತಾರವಾಗಿ ತಿಳ್ಕೊಳ್ಳೋಣ. 11 ದಿನ ಟೈಮ್ ಕೊಟ್ಟಿದ್ದಾರೆ ಮೇಡಮ್. ಅರ್ಜೆಂಟ್ ಏನು ಇಲ್ಲ. ಇವತ್ತು ಎಷ್ಟು ತಗೊಂಡಿದ್ದೀರಾ ಅದನ್ನ ನೀವು ಮತ್ತೆ ಒಂದ್ಸಲಿ ಮನನ ಮಾಡ್ಕೊಳ್ಳಿ ಮಾಸ್ಟರ್ಸ್. ಎಂತ ಮಾತುಗಳು ಯಾವ ರೀತಿಯ ಪ್ರಭಾವವನ್ನ ಬೀರುತ್ತೆ, ನಮ್ಮ ಜೀವನಕ್ಕೆ ಯಾವ ರೀತಿಯ ಕಷ್ಟಗಳನ್ನ ನಾವೇ ತಂದ್ಕೊಳ್ತಾ ಇದೀವಿ. ನಾವು ಹೊರಡಿಸಿದಂತಹ ಮಾತುಗಳಿಂದಲೇ ನಮ್ಮ ಒಂದು ಜೀವನ ನಡೀತಾ ಇದೆ. ಅದು ನೀವು ಯಾರಿಗೆ ಆಡಿರ್ಬೋದು. ಈಗ ಎಷ್ಟು ಸಲಿ ನಮ್ಮ ಗುರುಗಳು ಹೇಳ್ತಾ ಬಂದಿದ್ದಾರೆ, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್, ನೋ ಇಂಟರ್ಫಿಯರ್, ನೋ ವಯಲೆನ್ಸ್, ನೋ ಕಂಪೇರ್, ಎಲ್ಲವನ್ನ ಹೇಳಿದ್ದಾರೆ. ಗಮನಿಸ್ಕೊಳ್ಳೋಣ, ನಮ್ಮ ಮಾತುಗಳನ್ನ ಒಂದೊಂದನ್ನು ಕೂಡ ಗಮನಿಸ್ಕೊಳ್ಳೋಣ. ನಾವ್ ಯಾರಾದ್ರೂ ಬಗ್ಗೆ, ನಮ್ಮ ಮಕ್ಕಳನ್ನೇ ಉದಾಹರಣೆಗಳೇ ತಗೊಳ್ಳೋಣ ಮಾಸ್ಟರ್ಸ್. ಅವರನ್ನ ಇರುವ ಇನ್ನೊಂದು ಮಗುವಿಗೆ ಕಂಪೇರ್ ಮಾಡಿ ಮಾತಾಡ್ತಾ ಇರ್ತೀವಿ. ನಾವ್ ಏನ್ ಹೇಳಿರ್ತೀವೋ ಅದೇ ನಡೀತಾ ಇರುತ್ತೆ, ಪುನಃ ಮತ್ತೆ ಬೈತಾ ಇರ್ತೀವಿ. ಇದು ಆಗ್ತಾ ಇರೋದು ಮಾಸ್ಟರ್ಸ್. ನಾವು ಆಡಿದ ಮಾತಿನಿಂದ ನಮ್ಮ ಮಕ್ಕಳು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ನೆನ್ಪಿಟ್ಕೊಳ್ಳಿ. ಇದರಿಂದ ಅವರಿಗೂ ಕಷ್ಟ, ನಮಗೂ ಕಷ್ಟ. ಎಷ್ಟು ಚೆನ್ನಾಗಿ ಅಶುಭ ಮಾತು ಆಡೋದ್ರಿಂದ ನಮ್ಮ ಒಂದು ಅಲ್ಪ ಸ್ವಲ್ಪ ಏನು ಪುಣ್ಯ ಮಾಡಿದೀವೋ ಅದನ್ನ ಫ್ರೀಯಾಗಿ ನಾವು ಅವ್ರಿಗೆ ದಾರಿ ಎರಿತಾ ಇದೀವಿ. ಅವರಿಂದ ನಮ್ಮ ಪಾಪ ಕರ್ಮಗಳನ್ನ ನಾವು ವಾಪಸ್ ತಗೊಳ್ತಾ ಇದೀವಿ. ಈ ಒಂದು ಅಂಡರ್ಲೈನ್ ಮಾಡ್ಕೊಳ್ಳಿ ಮಾಸ್ಟರ್ಸ್ ಈ ವಿಷಯಗಳನ್ನ. ಏನ್ ಮಾತಾಡೋದ್ರಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ ಹೆಚ್ಚು, ನಮಗ ಅವ್ರಿಗ? ಸುಲಭವಾಗಿ ನಾವು ಮಾತುಗಳನ್ನ ಹೊರಡಿಸ್ಬೋದು, ಬಟ್ ಅದರಿಂದ ಯಾರಿಗೆ ತೊಂದರೆ ಆಗೋದು? ನಮ್ಮನ್ಗೆ ನಾವೇ ತಂದ್ಕೊಳ್ತಾ ಇದೀವಿ ಕುತ್ತನ್ನ ಮಾಸ್ಟರ್ಸ್. ಆ ಒಂದು ವಿಷಯವನ್ನ ಶ್ರದ್ಧೆಯಿಂದ ಪಾಲನೆ ಮಾಡಿ, ಯಾವ್ದನ್ ಮಾತಾಡ್ಬೇಕು, ಯಾವ್ದನ್ ಮಾತಾಡ್ಬಾರ್ದು ಅನ್ನೋದ್ರ ಬಗ್ಗೆ ಇವತ್ತು ಇಷ್ಟು ಸಾಕು ಅನ್ಕೊಳ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.